ಹಾಯ್ ಗೈಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು HTML ಬಗ್ಗೆ ನೋಡಿದ್ವಿ. HTML ಫುಲ್ ಕ್ಲಾಸ್ ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋದಲ್ಲಿ CSS ಕ್ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. CSS ಅಂದರೆ ಏನು, ಅದರಿಂದ ಏನು ಯೂಸು, CSS ಹೇಗೆ ಬರೆಯೋದು ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನೀವ್ಯಾರು HTML ವಿಡಿಯೋಗಳು ನೋಡಿಲ್ಲ, ಮೊದಲು ಹೋಗಿ ನೋಡ್ಕೊಬನ್ನಿ. HTML ಕಲ್ತಿದ್ರೆ ಮಾತ್ರ CSSನ ಕಲಿಬೋದು. ಮೊದಲು HTML ಕ್ಲಾಸ್ನ ನೋಡ್ಕೊಬನ್ನಿ. ಮೊದಲು ನಾವು CSS ಅಂದರೆ ಏನು ಅಂತ ತಿಳ್ಕೊಳ್ಳೋಣ. CSS ಫುಲ್ ಫಾರ್ಮ್ ಬಂದು ಕಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಂತ. ಈ CSS ಅಂದರೆ ಏನು ಅಂದರೆ, ಲೈಕ್ ನಾನು ಇಲ್ಲೊಂದು ಇಮೇಜ್ ನೋಡಿದ್ರೆ, ನಾವು HTMLನಲ್ಲಿ ಔಟ್ಪುಟ್ ನೋಡಿದ್ರೆ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು. ಲೈಕ್ ಟೆಕ್ಸ್ಟ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ವೈಟ್ ಆಗಿರುತ್ತೆ, ಅಷ್ಟು ಮಾತ್ರ ಇತ್ತು. ಬಟ್ ನಾವು CSS ಅಪ್ಲೈ ಮಾಡಿದ್ರೆ ಅದಕ್ಕೆ ಕಲರ್ ಮಾಡ್ಬೋದು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಆ ಇಮೇಜ್ ಥರ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು CSSನ ಯೂಸ್ ಮಾಡ್ತೀವಿ. ಈ CSS ಬಗ್ಗೆ ಇವಾಗ ತಿಳ್ಕೊಳ್ಳೋಣ. CSS ಅಲ್ಲಿ 3 ಥರ ನಾವು ಸ್ಟೈಲ್ ಕೊಡ್ಬೋದು. ಒಂದು ಇನ್ಲೈನ್, ಸೆಕೆಂಡು ಇಂಟರ್ನಲ್, ಥರ್ಡ್ ಒನ್ ಬಂದು ಎಕ್ಸ್ಟರ್ನಲ್. ಫಸ್ಟ್ ಒನ್ನು ಇನ್ಲೈನ್. ಇನ್ಲೈನ್ ಅಂದರೆ ಲೈಕ್ ನಾನು ಇಲ್ಲಿ H1 ಅಂತ ಬರ್ತಿದ್ದೀನಿ. H1 ಅಲ್ಲಿ ಸ್ಟೈಲ್ ಅಂತ ಕೊಟ್ಟರೆ, ಲೈಕ್ ಇವಾಗ ನಾನು ಕಲರ್ ಬಂದು ರೆಡ್ ಅಂತ ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಅಂತ ಕೊಟ್ಟರೆ, ಇವಾಗಿನ್ನ ರನ್ ಮಾಡಿದ್ರೆ ಟೆಕ್ಸ್ಟು ಬ್ಲ್ಯಾಕಲ್ಲಿ ಬಂದಿದೆ, ಬ್ಯಾಕ್ಗ್ರೌಂಡಲ್ಲಿ ಟೆಕ್ಸ್ಟು ರೆಡ್ಡಲ್ಲಿ ಬಂದಿದೆ, ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಬಂದಿದೆ. ಲೈಕ್ ನಾನು ಕಲರ್ ಚೇಂಜ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಲೈಕ್ ಈ ಥರ ಕೊಡ್ಬೋದು. ಇದು ಇನ್ಲೈನ್. ಈ ಥರ ಇವಾಗ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ, ನಾವೊಂದು ಟ್ಯಾಗಿಗೆ ತುಂಬ ಸ್ಟೈಲ್ ಅಪ್ಲೈ ಮಾಡಬೇಕಾಗುತ್ತೆ. ಕಲರು, ಬ್ಯಾಕ್ಗ್ರೌಂಡ್ ಕಲರು, ಹೈಟು, ವೆಡ್ತು, ಪ್ಯಾಡಿಂಗ್ ಅಂತ ತುಂಬ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಇನ್ಲೈನ್ನ ಯಾರು ಡೆವಲಪರ್ಸ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದು ಇಂಟರ್ನಲ್. ಇಂಟರ್ನಲ್ ಅಂದರೆ ಈ ಹೆಡಿಂಗ್ ಟ್ಯಾಗ್ಗಳಿಗೆ ಒಂದು ಸ್ಟೈಲ್ ಟ್ಯಾಗ್ ಓಪನ್ ಮಾಡಿ ಅದ್ರ ಒಳಗೆ ನಾವು ಕಲರ್ ಕೊಡ್ಬೋದು. ಲೈಕ್ ನಾನು ಇವಾಗ H2 ನಲ್ಲಿ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ಬರ್ತಿದ್ದೀನಿ. ಇದಕ್ಕೆ ನಾವು ಇಲ್ಲೇ ಬೇಕಾದ್ರೆ ಕಲರ್ ಕೊಡ್ಬೋದು. H2 ಅಂತ ಓಪನ್ ಮಾಡಿ, ಅದಕ್ಕೆ ಕಲರ್ ಬ್ಲೂ, ಬ್ಯಾಕ್ಗ್ರೌಂಡ್ ಕಲರ್ ಬ್ರೌನ್ ಅಂತ ಕೊಡ್ತೀನಿ. ಇವಾಗ ಔಟ್ಪುಟ್ ನೋಡಿದ್ರೆ ಇಲ್ಲಿ ಬಂದಿದೆ ಕಲರ್ ಬ್ಲೂ, ಬ್ಯಾಕ್ಗ್ರೌಂಡ್ ಕಲರ್ ಬ್ರೌನ್. ಇದಕ್ಕೆ ನಾವು ಇಂಟರ್ನಲ್ ಅಂತ ಕರಿತೀವಿ. ಈ ಇಂಟರ್ನಲ್ ಮತ್ತೆ ಇನ್ಲೈನ್ನ ಡೆವಲಪರ್ಸು ಜಾಸ್ತಿ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ, ನಾವಿಲ್ಲಿ ಇನ್ಲೈನ್ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ, ಒಂದು ಟ್ಯಾಗಿಗೆ ತುಂಬ ಸ್ಟೈಲ್ ಕೊಡಬೇಕಾಗುತ್ತೆ. ಲೈಕ್ ಕಲರು, ಬ್ಯಾಕ್ಗ್ರೌಂಡ್ ಕಲರು, ಇಮೇಜಸ್ಸು, ಹೈಟು, ವೆಡ್ತು, ಪ್ಯಾಡಿಂಗ್ ಅಂತ ತುಂಬ ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಇನ್ಲೈನ್ ಯೂಸ್ ಮಾಡಲ್ಲ. ಇಂಟರ್ನಲ್ ಕೂಡ ಜಾಸ್ತಿ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ, HTML ಕೋಡಿಂಗ್ ಒಳಗೆ ಸ್ಟೈಲ್ ಟ್ಯಾಗ್ ಓಪನ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲಿ HTML ಕೋಡೆ ತುಂಬ ಬರೆದಿರ್ತೀವಿ. ಸೊ ಅದರಲ್ಲಿ ನಾವು ಇಲ್ಲಿ ಸ್ಟೈಲ್ ಅಪ್ಲೈ ಮಾಡಿ CSS ಬರೆದ್ರೆ ಇನ್ನೂ ತುಂಬ ಕೋಡ್ ಆಗಿಬಿಡುತ್ತೆ. ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ಇನ್ಲೈನು ಮತ್ತು ಇಂಟರ್ನಲ್ನ ಯೂಸ್ ಮಾಡಲ್ಲ. ಇನ್ನೊಂದಿದೆ ಎಕ್ಸ್ಟರ್ನಲ್ ಅಂತ. ಅದಕ್ಕೆ ಇನ್ನೊಂದು ಫೈಲ್ ಓಪನ್ ಮಾಡಿ, ಲೈಕ್ ನಾನಿವಾಗ style.css ಅಂತ ತಗೊಂಡ್ರೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ಬರ್ದಿದ್ದೀವಿ. ಪಿ ಟ್ಯಾಗ್ ಒಳಗೆ ಒಂದು ಪ್ಯಾರಾಗ್ರಾಫ್ ಬರ್ದಿದ್ದೀವಿ. ಅದಕ್ಕೆ ಇಲ್ಲಿ ಸ್ಟೈಲ್ ಕೊಡಬೇಕಂದ್ರೆ ಪಿ ಅಂತ ತಗೊಂಡು ಇದಕ್ಕೆ ಕರ್ಲಿ ಬ್ರೇಸಸ್, ಲೈಕ್ ಫ್ಲವರ್ ಬ್ರ್ಯಾಕೆಟ್ ಇದೆಯಲ್ಲ ಅದನ್ನು ಓಪನ್ ಮಾಡಿ, ಇವಾಗ ಕಲರು
aqua, background color ಬ್ಲ್ಯಾಕ್ ಅಂತ ಕೊಟ್ರೆ ಬಟ್ ಇಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ. ಏನಕ್ಕೆ ಅಂದ್ರೆ ಆ ಶೀಟ್ನ ನಾವು ಆ ಫೈಲ್ನ HTML ಗೆ ಲಿಂಕ್ ಮಾಡಬೇಕು. ಲಿಂಕ್ ಹೇಗೆ ಮಾಡೋದಂದ್ರೆ ಲಿಂಕ್ ಟ್ಯಾಗ್ ತಗೊಳ್ಳಿ. ಈ ಲಿಂಕ್ ಟ್ಯಾಗ್ಗೆ ನಾವು ಏನು ಲಿಂಕ್ ಮಾಡ್ತಾ ಇದ್ದೀವಿ, ಸ್ಟೈಲ್ ಶೀಟ್ನ ಲಿಂಕ್ ಮಾಡ್ತಾ ಇದ್ದೀವಿ, ಅದನ್ನ ಕೊಡಿ. ಮತ್ತೆ hrefನಲ್ಲಿ ./ ಅಂತ ಹಾಕಿದ್ರೆ ನೀವು ಯಾವ ಪೇಜ್ ಲಿಂಕ್ ಮಾಡಬೇಕು ಅದನ್ನು ಎಂಟರ್ ಕೊಟ್ರೆ ಅದು ಲಿಂಕ್ ಆಗುತ್ತೆ. ಇವಾಗ ಇಲ್ಲಿ ನೋಡಿದ್ರೆ ಇದು ಔಟ್ಪುಟ್ ಬರುತ್ತೆ. ಓಕೆನಾ? ನಾವು CSS ಅಲ್ಲಿ ಸ್ಟೈಲ್ನ 3 ಥರ ಕೊಡ್ಬೋದು. ಒಂದು ಇನ್ಲೈನ್, ನಾವು ಯಾವ್ಗೆ ಕಲರ್ ಕೊಡಬೇಕು ಆ ಟ್ಯಾಗ್ ಒಳಗೆ ಸ್ಟೈಲ್ ಅಪ್ಲೈ ಮಾಡಿ ಕಲರ್ ಕೊಡೋದು. ಇನ್ನೊಂದು ಇಂಟರ್ನಲ್, HTML ನಲ್ಲಿ ಹೆಡರ್ ಟ್ಯಾಗ್ ಒಳಗೆ ಸ್ಟೈಲ್ ಟ್ಯಾಗ್ ಓಪನ್ ಮಾಡಿ ಅದ್ರ ಒಳಗೆ ನಾವು ಕಲರ್ ಕೊಡೋದು. ಆದರೆ ಇವೆರಡು ಕೂಡ ಡೆವಲಪರ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಏಕೆಂದರೆ ಕೋಡ್ ತುಂಬ ಆಗುತ್ತೆ ಅಂತ. ನೆಕ್ಸ್ಟ್ ನಾವು ಎಕ್ಸ್ಟರ್ನಲ್, ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಯಾವುದಕ್ಕೆ ಕಲರ್ ಕೊಡಬೇಕು ಆ ಟ್ಯಾಗ್ ತಗೊಂಡು ಆ ಟ್ಯಾಗಲ್ಲಿ ಕರ್ಲಿ ಬ್ರೇಸಸ್ ಆರ್ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಿ ಅದರಲ್ಲಿ ನಾವು ಸ್ಟೈಲ್ ಬರೆಯೋದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ CSS ಸೆಲೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.